ವೀಕ್ಷಕರೇ, ಕ್ರಿಸ್ತಪೂರ್ವ 40,000 ವರ್ಷಗಳ ಹಿಂದಿನ ಒಂದು ಇತಿಹಾಸವನ್ನು ಈ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಗ್ರಾಮ ಹೊಂದಿದೆ. ಇಂಗಳೇಶ್ವರ ಗ್ರಾಮದಲ್ಲಿ ಅತ್ಯಂತ ಪುರಾತನ ಅಂದರೆ ಮೌರ್ಯರ ಕಾಲದ ಶಿಲಾಶಾಸನಗಳು ಸಹ ಈ ಒಂದು ಗ್ರಾಮದಲ್ಲಿವೆ. ಪುಟ್ಟ ಗ್ರಾಮವಾಗಿದ್ದರೂ ಸಹ ಇತಿಹಾಸಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿರ್ತಕ್ಕಂಥ ಬಹುದೊಡ್ಡ ಶಿಲಾಶಾಸನಗಳು, ಶಿಲೆಗಳು, ಶಿಲ್ಪಕಲೆಗಳು ಮತ್ತು ಅನೇಕ ರೀತಿಯ ಮಾನ್ಯುಮೆಂಟ್ಸನ್ನು ಈ ಒಂದು ಪ್ರದೇಶ ಹೊಂದಿದೆ. ಅದರಲ್ಲಿ ವಿಶೇಷವಾಗಿ ನಾವು ಇವತ್ತು ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ನಾವು ಬಹಳಷ್ಟು ಈಗ ಇತಿಹಾಸದ ಪುಟಗಳು ಅಂದರೆ ಈಗ ಐತಿಹಾಸಿಕವಾಗಿ ಆಗಿನ ಪೂರ್ವಜರು ಯಾವ ರೀತಿ ಅಂದರೆ ಆಗಿನ ರಾಜರು, ಮೌರ್ಯರಾಗಿರಲಿ, ಹೊಯ್ಸಳರು, ಚಾಲುಕ್ಯರು, ಅವ್ರಿಗೆ ಅದನ್ನು ಶಿಲ್ಪ ರೂಪದಲ್ಲಿ ಪ್ರಸ್ತುತಪಡಿಸ್ತಾ ಇದ್ರು, ಶಿಲ್ಪ ರೂಪದಲ್ಲಿ ಕೆತ್ತಿಡ್ತಾ ಇದ್ರು. ಸೊ ಆ ರೀತಿ ಅವರು ಎಷ್ಟೋ ಶಿಲಾಶಾಸನಗಳು, ಒಂದಲ್ಲ ಎರಡಲ್ಲ ಲಕ್ಷಾಂತರ ಶಿಲಾಶಾಸನಗಳನ್ನು ಭಾರತದ ಈ ನೆಲದಲ್ಲಿ ಹುದುಗಿಸಿಟ್ಟಿದ್ದಾರೆ. ಯಾರು? ರಾಜರು, ಆಮೇಲೆ ನಮ್ಮ ಪೂರ್ವಜರು, ಆದಿಮಾನವರು. ಈಗ ತಾವು ನೋಡಿರ್ತೀರಿ, ವಿಮಾನ ಕಂಡಿಡಿದ್ರು. ಸಾವಿರಾರು ವರ್ಷಗಳ ಕೆಳಗೆ ಕೆಲವೊಂದು ಶಿಲ್ಪಕಲೆಗಳಲ್ಲಿ ವಿಮಾನ ಹಾರಿಸ್ತಕ್ಕಂಥ ಒಂದು ಚಿತ್ರಣ ನಾವು ನೋಡಿದ್ದೀವಿ. ಸೈಕಲ್ ನಾವು ನಡೆಸ್ತೀವಿ. ಸೈಕಲ್ಗೂ ಸಹ ಸಾವಿರಾರು ವರ್ಷಗಳ ಕೆಳಗೆ ಒಂದು ಪುರಾತನ ಶಿಲ್ಪಕಲೆಯಲ್ಲಿ ಬಿಂಬಿಸಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. In a dark corner on one of the walls, we can see this amazing carving of a man riding a bicycle. Historians tell us that the bicycle was invented in 1800s, just 200 years ago. But how was this carved in this ancient temple, which is about 2,000 years old? ಹಾಗೆಯೇ ಅನೇಕ ಉಪಕರಣಗಳು, ಅಂದರೆ ಈಗ ನಾವೇನು ತಂತ್ರಜ್ಞಾನದಲ್ಲಿ ನೋಡ್ತಾ ಇರ್ತೀವಿ, ಸೊ ಆ ರೀತಿಯಾದಂಥ ಅನೇಕ ಉಪಕರಣಗಳನ್ನು ಇತಿಹಾಸದಲ್ಲಿ ದಾಖಲೆ ಮಾಡಿರ್ತಕ್ಕಂಥದ್ದು. ಅನೇಕ ನಿಗೂಢ ಸಂಗತಿಗಳಲ್ಲಿ ಕೆಲವೊಂದು ವಿಷಯಗಳು ಸಹ ಹೊರಬರ್ತವೆ. ಸೊ ಆ ವಿಷಯಗಳನ್ನು ಆಧಾರವಾಗಿ ಇಟ್ಕೊಂಡು ನಾವು ಈ ಇಂಗಳೇಶ್ವರ ಗ್ರಾಮದ ಒಂದು ಪುರಾತನವಾದ ಒಂದು ದೇವಾಲಯಕ್ಕೆ ಬಂದಿದ್ದೀವಿ. ತಾವು ಇಲ್ಲಿ ನೋಡ್ತಾ ಇದ್ದೀರಿ, ಪರಮಾನಂದರ ಕೆರೆ. ಆ ಪರಮಾನಂದರ ಕೆರೆ ಪಕ್ಕದಲ್ಲಿರ್ತಕ್ಕಂಥ ಈ ಒಂದು ಜಮೀನಲ್ಲಿ ಏನಿದು ಒಂದು ದೇವಾಲಯ ಇದೆ. ಸೊ ಈ ದೇವಾಲಯದ ಮುಂಭಾಗದಲ್ಲಿರ್ತಕ್ಕಂಥ ಒಂದು ಶಿಲ್ಪಕಲೆ ಇದು ಅನೇಕ ಚಕಿತಗಳನ್ನು ಒಳಗೊಂಡಿದೆ. ಯಾವ ರೀತಿ ಚಕಿತಗಳನ್ನು ಒಳಗೊಂಡಿದೆ, ಯಾವ ರೀತಿ ಒಂದು ನಿಗೂಢತೆಯನ್ನು ಅದು ಹೊಂದಿದೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾದ್ರೆ ಸೊ ಈ ದೇವಾಲಯದ ಮುಂಭಾಗದಲ್ಲಿ ಹೋಗ್ಬೇಕು. ಸೊ ಇದು ದುರ್ಗಮ ಒಂದು ರಸ್ತೆಯ ಮಧ್ಯದಲ್ಲಿಂದ ನಾವು ಏನು ಸಾಗ್ತಾ ಇದ್ದೀವಿ ಈ ಒಂದು ದೇವಾಲಯಕ್ಕೆ. ಸೊ ಇಲ್ಲಿ ಒಂದು ಶೇಷ ಸರ್ಪ ತೊಂಡೆ ಅಂದರೆ ಎಷ್ಟು ಸಾವಿರ ವರ್ಷಗಳು ಅಂತ ಹೇಳೋಕ್ಕಾಗಲ್ಲ. ಸೊ ಅಷ್ಟೊಂದು ಪುರಾತನ ದೇವಾಲಯ. ಈ ದೇವಾಲಯದಲ್ಲಿ ಒಂದು ನಾಗದೇವರ ಮೂರ್ತಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲಿ ನಾಗದೇವರ ಮೂರ್ತಿ ಸ್ಥಾಪನೆ ಮಾಡಲಾಗಿದೆ. ಆಮೇಲೆ ಇಲ್ಲಿ ಒಂದು ಈ ಒಂದು ಪುರಾತನ ದೇವಾಲಯ. ಈ ದೇವಾಲಯದ ಒಳಗಡೆ ಅನೇಕ ಶಿವಲಿಂಗ ಆಕಾರದ ಕಲ್ಲುಗಳಿವೆ. ಆಮೇಲೆ ನಾಗದೇವರ ಪ್ರತಿಷ್ಠಾಪನೆ ಇದೆ. ಇದು ಕಂಪ್ಲೀಟಾಗಿ ಬಿದ್ದೋಗಿರ್ತಕ್ಕಂಥ ದೇವಾಲಯ. ಇಲ್ಲಿ ತಾವು ನೋಡ್ತಾ ಇದ್ರಿ, ಇಲ್ಲಿ ಕೂಡ ಒಂದು ನಾಗಶಿಲೆಯ ಒಂದು ಮೂರ್ತಿ, ಆಮೇಲೆ ಈ ಕಡೆ ಕೂಡ ಒಂದು ನಾಗಶಿಲೆಯ ಮೂರ್ತಿ. ಇದು ದೇವಾಲಯದ ಮುಂಭಾಗ. ಸೊ ಇಲ್ಲಿ ನಾವು ವಿಶೇಷವಾಗಿ ನೋಡಬೇಕಾಗಿರ್ತಕ್ಕಂಥದ್ದು ಅದನ್ನೇ ನಾವು ಹುಡುಕ್ತಾ ಇದ್ದೀವಿ. ಸೊ ವೀಕ್ಷಕರಿಗೆ ತೋರಿಸ್ಬೇಕು ಅನ್ನೋಂಥ ದೃಷ್ಟಿ ಇಟ್ಕೊಂಡು ಈ ಒಂದು ಎಲ್ಲರೂ ಇದರ ಅದಕ್ಕೆ ನಾವು ಈಟೆಲ್ಲ ಹೇಳಿ ಬಂದ್ರೆ ಇಲ್ಲಿ ಈ ನಾಗದೇವರ ಎಕ್ಸಾಕ್ಟ್ ತಲೆ ಮೇಲೆ ಒಂದು ವೀರಗಲ್ಲು ಸಹ, ಅಂದರೆ
ಅವಶೇಷ ಇದೇನು ಅಳಿವಿನಂಚಿಲಿರ್ತಕ್ಕಂಥದ್ದನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಸೊ ವೀರಗಲ್ಲು, ಬಾಗಿಲು, ನೇರ ಈಗ ವೀಕ್ಷಕರೇ, ಇದು ಇಂಗಳೇಶ್ವರ ಗ್ರಾಮದ ಒಂದು ಪುರಾತನ ದೇವಾಲಯ. ಈ ದೇವಾಲಯದ ಒಂದು ಪ್ರಾಂಗಣ ಅಂದರೆ ಈ ಮುಖ್ಯ ದ್ವಾರದಲ್ಲಿ ಏಲಿಯನ್ಗೆ ಹೋಲುವಂತಹ ಶಿಲೆ ಇದೆ ಅಂತಕ್ಕಂಥದ್ದನ್ನು ಈ ಇಂಗಳೇಶ್ವರ ಗಿರಿ ಅಳಿಯದು ಸಿರಿ ಅಂತಕ್ಕಂಥ ಒಂದು ಪುಸ್ತಕ ಅಂದರೆ ಅಲ್ಲಿ ಅದನ್ನು ದಾಖಲಿಸಲಾಗಿತ್ತು. ಆದ್ದರಿಂದ ನಾವು ಈ ದೇವಾಲಯವನ್ನು ಹುಡುಕುತ್ತಾ ಮತ್ತು ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಒಂದು ದ್ವಾರ ಬಾಗಿಲಿನ ಕಲ್ಲಿನಲ್ಲಿ ಕೆತ್ತಿರ್ತಕ್ಕಂಥ ಏಲಿಯನ್ಗೆ ಹೋಲುವಂತಹ ಚಿತ್ರ ಅದನ್ನು ಸೆರೆ ಹಿಡಿಯುವ ನಿಟ್ಟಿನಲ್ಲಿ ನಾವು ತಿಳಿದೆವು. ತಾವು ನೋಡ್ತಾ ಇದ್ದೀರಿ ಏಲಿಯನ್ಗೆ ಹೋಲುವ ದ್ವಾರಪಾಲಕಿ ಉಬ್ಬು ಚಿತ್ರ. ಇಂಗಳೇಶ್ವರದಿಂದ 1 ಕಿಲೋಮೀಟರ್ ಅಂತರದಲ್ಲಿರುವ ಉತ್ತರ ದಿಕ್ಕಿನಲ್ಲಿ, ಅಂದರೆ ನಾವು ಯಾವ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದೆವೋ ಪರಮಾನಂದರ ಕೆರೆ ಅಂತಕ್ಕಂಥದ್ದು ಆ ಸ್ಥಳದ ಹೆಸರು. ಅದು ನಿಜವಾಗ್ಲೂ ಕೆರೆ ಅಲ್ಲ, ಆದರೆ ಆ ಪ್ರದೇಶವನ್ನು ಸ್ಥಳೀಯ ಇಂಗಳೇಶ್ವರ ಗ್ರಾಮದವರೆಲ್ಲ ಕೆರೆ ಅಂತ ಹೆಸರಿಟ್ಟಿದ್ದಾರೆ. ಆ ಒಂದು ತಗ್ಗು ಪ್ರದೇಶದಲ್ಲಿರ್ತಕ್ಕಂಥ ಈ ಪುರಾತನ ದೇವಾಲಯ, ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವಂತಹ ದೇವಾಲಯದಲ್ಲಿ ಈ ಒಂದು ಕಲ್ಲು ಅಂದರೆ ಏಲಿಯನ್ಗೆ ಹೋಲುವಂತಹ ದ್ವಾರಪಾಲಕಿ ಉಬ್ಬು ಚಿತ್ರ ಇರುವಂತಹ ಒಂದು ಕಲ್ಲಿದೆ ಅಂತಕ್ಕಂಥ ಮಾಹಿತಿಯ ಆಧಾರದ ಮೇಲೆ ನಾವು ತಿಳಿದೆವು. ಆದರೆ ಅಲ್ಲಿ ಇರ್ತಕ್ಕಂಥ ಕಲ್ಲು ಒಂದು ಪ್ರಾಚ್ಯವಸ್ತು ಇಲಾಖೆಯವರು ತೆಗೆದುಕೊಂಡು ಹೋಗಿರ್ಬೋದು ಅಥವಾ ಯಾರಾದರೂ ಕದ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥದ್ದು ನಮ್ಗೆ ಅಲ್ಲಿ ಖಚಿತವಾದ ಮಾಹಿತಿ ದೊರೆಯಲಿಲ್ಲ. ಆದರೆ ನಾವು ಎಕ್ಸಾಕ್ಟಾಗಿ ಉತ್ತರ ದಿಕ್ಕಿನಲ್ಲಿರ್ತಕ್ಕಂಥ ಪರಮಾನಂದರ ಕೆರೆಯ ದೇವಾಲಯದ ಗರ್ಭಗುಡಿಗೆ ತೆಳೆದಾಗ ಅಲ್ಲಿ ಈ ಏನು ಪುಸ್ತಕದಲ್ಲಿ ಚಿತ್ರ ಸಮೇತವಾಗಿ ವಿವರಿಸಿದ್ದಾರೆ ಆ ಒಂದು ಏಲಿಯನ್ಗೆ ಹೋಲುವಂತಹ ಕಲ್ಲು, ಪಾಲಕಿ ಕಲ್ಲು ಅಥವಾ ದ್ವಾರದ ಮೇಲೆ ಕೆತ್ತಿರ್ತಕ್ಕಂಥ ಕಲ್ಲು ಶಿಲೆ ನಮಗೆ ಸಿಕ್ಕಿರೋದಿಲ್ಲ. ಇದು ಒಂದು ಅತ್ಯಂತ ವಿಶೇಷವಾದ ಒಂದು ದೇವಾಲಯ ಅನ್ನೋದಕ್ಕೆ ಇದು ಸಾವಿರಾರು ವರ್ಷಗಳ ಹಿಂದೆಯೂ ಸಹ ಏಲಿಯನ್ಗಳಿದ್ದವು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಕೂಡ ನಾವು ಪರಿಗಣಿಸ್ಬೋದು. ಯಾಕಂದರೆ ಥೇಟ್ ಏಲಿಯನ್ ರೀತಿ ಈ ಮೂರ್ತಿ ಕೆತ್ತಲಾಗಿದೆ.